ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಆಗಸ್ಟ್ ತಿಂಗಳಲ್ಲಿ 10ನೇ ತಾರೀಕು, 11ನೇ ತಾರೀಕು ಮತ್ತು 12ನೇ ತಾರೀಕು ನಮ್ಮ ರಾಯರ ಆರಾಧನೆ ಬರುತ್ತೆ. ರಾಯರ ಆರಾಧನೆ ಅಂತಂದರೆ ರಾಯರನ್ನು ನಂಬದವ್ರಿಗೆಲ್ರಿಗೂ ಸಹ ಬಹಳ ದೊಡ್ಡದಾದಂತಹ ಒಂದು ಹಬ್ಬ ಇದ್ದ ಹಾಗೆ. ಆ 3 ದಿನಗಳ ಕಾಲ ಬಹಳ ವಿಶೇಷ. ರಾಯರನ್ನು ಯಾರೆಲ್ಲ ನಿಷ್ಠೆಯಿಂದ ಮನೆಯಲ್ಲಿ ಪೂಜೆ ಮಾಡ್ತಾರೋ ಅಂತಹವರ ಎಂತಹದ್ದೇ ಕಷ್ಟ ಇದ್ದರೂ ಕೂಡ ರಾಯರು ಕಳೀತಾರೆ ಅನ್ನುವಂತಹದ್ದು. ಇನ್ನೊಂದು ಏನು ವಿಶೇಷತೆ ಅಂತಂದರೆ, ಈ ಬಾರಿ ಆರಾಧನೆ ಬಂದಿರುವಂತಹ ದಿನಾಂಕಗಳು ಏನಿದೆ, ಕಳೆದ 12 ವರ್ಷಗಳಲ್ಲೇ ಬಾರದಿದ್ದಂತಹ ಒಂದು ಶುಭ ಮುಹೂರ್ತದಲ್ಲಿ ಈ ಬಾರಿಯ ಆರಾಧನೆ ಬಂದಿರುವಂತಹದ್ದು. ಅಂದರೆ 12 ವರ್ಷಗಳಿಂದ ಇಲ್ಲದೇ ಇದ್ದಂತಹ ಒಂದು ಶುಭ ಮುಹೂರ್ತ, ಬಹಳ ಒಳ್ಳೆಯ ದಿನಗಳಲ್ಲಿ ಈ ಆರಾಧನೆ ಬಂದಿದೆ. ಹೀಗಾಗಿ ರಾಯರ ಆರಾಧನೆಯನ್ನು ಈ 3 ದಿನಗಳ ಕಾಲ ಯಾರೆಲ್ಲ ಮನೆಯಲ್ಲಿ ಮಾಡ್ತಿರೋ ಅಂತಹವರಿಗೆ ರಾಯರು ಸಕಲ ಅನುಗ್ರಹಗಳನ್ನು ಕರುಣಿಸುವಂತಹದ್ದು ಖಂಡಿತ. ರಾಯರ ಆರಾಧನೆಗೆ ಅಂತ ಹೇಳಿ ನಾವು ಪೂಜೆ ಪುನಸ್ಕಾರವನ್ನು ಮಾಡೋದಕ್ಕಿಂತ ಮೊದಲು ಒಂದಷ್ಟು ಸಿದ್ಧತೆಗಳನ್ನು ಮನೆಯಲ್ಲಿ ಮಾಡ್ಕೋಬೇಕು. ಅದರ ಜೊತೆಗೆ ರಾಯರ ಆರಾಧನೆಯ 3 ದಿವಸಗಳ ಕಾಲ ಯಾರೂ ಕೂಡ ಮನೆಯಲ್ಲಿ ದಯಮಾಡಿ ನಾನ್ ವೆಜ್ಜನ್ನು ಮಾಡಲಿಕ್ಕೆ ಹೋಗಬೇಡಿ. ಹೊರಗಡೆ ಅಂದರೆ ನಮಗೆ 3 ದಿನ ಇರಲಿಕ್ಕಾಗಲ್ಲ ಅನ್ನೋಂಥವ್ರು ಹೊರಗಡೆ ತಿನ್ನಬಹುದಾ ಗಂಡಸರು ಅಂತಂದರೆ ಖಂಡಿತ ತಿನ್ನೋ ಹಾಗಿಲ್ಲ. ರಾಯರ ಫೋಟೋವನ್ನು ಯಾರೆಲ್ಲ ಮನೆಯಲ್ಲಿ ಇಟ್ಕೊಂಡಿದ್ದೀರಾ, ನೀವು ರಾಯರ ಆರಾಧನೆಯ ಪೂಜೆಯನ್ನು ಮಾಡಿದ್ರೂ ಮಾಡದೇ ಇದ್ದರೂ ರಾಯರ ಫೋಟೋ ನಿಮ್ಮ ಮನೆಯಲ್ಲಿ ಇದೆ ಅಂತಂದಮೇಲೆ ನೀವು ಯಾವ ಕಾರಣಕ್ಕೂ ಆರಾಧನೆಯ 3 ದಿವಸಗಳು ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡುವಂತಹದ್ದೇ ಆಗಲಿ ಅಥವಾ ಮನೆಯ ಯಾವುದೇ ಫ್ಯಾಮಿಲಿ ಮೆಂಬರ್ ಹೊರಗಡೆ ಕೂಡ ನಾನ್ ವೆಜ್ಜನ್ನು ತಿಂದು ಮನೆಯ ಒಳಗಡೆ ಅಂತಹದ್ದೇ ಆಗಲಿ ಮಾಡಿದ್ರೆ ಖಂಡಿತ ಇದು ನಿಮ್ಮನ್ನು ಕಷ್ಟಕ್ಕೆ ದೂಡುವಂತಹದ್ದು. ಇನ್ನು ರಾಯರ ಆರಾಧನೆ ಅಂತ ಹೇಳಿ ಬಂದಾಗ, ನೀವು ಈ ಆರಾಧನೆಗೆ ಏನು ಪೂಜೆ ಮಾಡ್ತೀರಾ ಅದಕ್ಕಿಂತ ಮೊದಲೇ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಮನೆಯಲ್ಲಿ ಏನೆಲ್ಲ ಜೇಡ್ರ ಬಲೆ ಕಟ್ಟಿರುತ್ತೆ ಆ ಧೂಳೆಲ್ಲ ಕೊಡುವುಕೊಂಡು ನೀಟಾಗಿ ಮನೆಯಲ್ಲಿರುವಂತಹ ಮೂಲೆಯಲ್ಲಿರುವಂತಹ ಕಸ ಎಲ್ಲವನ್ನೂ ಸಹ ತೆಗೆದು ಸ್ವಚ್ಛ ಮಾಡ್ಕೋಬೇಕು. ಅಂದರೆ ನೀಟಾಗಿ ಎಲ್ಲ ಕಡೆಯೂ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಧೂಳೆಲ್ಲ ಕೊಡುವುಕೊಂಡು ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಂತಹದ್ದು. ಮತ್ತು ಅಡುಗೆ ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ. ಏಕೆಂದರೆ ನಾನ್ ವೆಜ್ಗಳು ಮಾಡಿರ್ತೀರ, ನಾನ್ ವೆಜ್ ಮಾಡಿದ್ರು ಅಷ್ಟೇ, ಮಾಡಲಿಲ್ಲ ಅಂತಂದ್ರೂ ಅಷ್ಟೇ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಳ್ಳೇಬೇಕಾಗುತ್ತೆ. ಈ ಆಗಸ್ಟ್ ತಿಂಗಳು ಪೂರ್ತಿ ನಮಗೆ ಹಬ್ಬಗಳ ಸರಮಾಲೆ. ರಾಯರ ಆರಾಧನೆ, ವರಮಹಾಲಕ್ಷ್ಮಿ, ಗೌರಿ, ಗಣೇಶ ಎಲ್ಲ ಹಬ್ಬಗಳು ನಮಗೆ ಆಗಸ್ಟ್ ತಿಂಗಳಲ್ಲೇ ಬಂದು ಹೋಗುತ್ತೆ. ಹೀಗಾಗಿ ಒಂದು ಸರ್ತಿ ಮನೆ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲದಕ್ಕೂ ಸಹ ಆಗುತ್ತೆ. ಹೀಗಾಗಿ ಮನೆ ಕ್ಲೀನ್ ಮಾಡಿಕೊಂಡೆ ರಾಯರ ಆರಾಧನೆಯನ್ನು ಮಾಡ್ಕೋಬೇಕು. ಮತ್ತು ರಾಯರ ಆರಾಧನೆಯ 3 ದಿನಗಳ ಕಾಲ ನೀವು ಏನು ರಾಯರನ್ನು ಪೂಜೆ ಮಾಡ್ತಿರಲ್ವ, ಒಂದೇ ಜಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಅಂದರೆ ರಾಯರ ಆರಾಧನೆಯ ಮೊದಲನೇ ದಿವಸ ನೀವು ರಾಯರನ್ನು ಎಲ್ಲಿ ಇಟ್ಟು ಪೂಜೆ ಮಾಡ್ತೀರೋ 3 ದಿನಗಳ ಕಾಲ ಅಲ್ಲೇ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು. ಈಗೆಲ್ಲ ಹೇಗಾಗಿದೆ ಅಂತಂದರೆ, ರಾಯರ ಆರಾಧನೆಯನ್ನು ಹಾಲ್ಗಳಲ್ಲಿ ಇಟ್ಟು ಆಡಂಬರವಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿ ಡೆಕೋರೇಷನ್ ಮಾಡಿಸಿ ಆರಾಧನೆಗೆ ಅಲಂಕಾರವನ್ನು ರಾಯರಿಗೆ ಮಾಡಿಸಿ ಪೂಜಿಸುವಂತಹ ಪರಿಪಾಠವನ್ನು ಬೆಳೆಸ್ಕೊಂಡಿದ್ದಾರೆ. ಆದಷ್ಟು ನಾನು ಹೇಳೋದೇನು ಅಂತಂದರೆ, ರಾಯರನ್ನು ಹಾಲ್ನಲ್ಲೇ ಇಟ್ಟು ಪೂಜೆ ಮಾಡೋದಕ್ಕಿಂತ ನಿಮ್ಮ ದೇವರ ಮನೆಯಲ್ಲಿನೇ ಇಟ್ಟು
ಪೂಜೆ ಮಾಡುವಂತಹದ್ದು ಬಹಳ ಸೂಕ್ತ. ಯಾಕೆ ಅಂತಂದರೆ ದೇವರ ಮನೆ ಅಂತ ಹೇಳಿ ಬಂದಾಗ ಆ ಕೋಣೆ ಪ್ರತ್ಯೇಕವಾಗಿರುತ್ತೆ. ಹಾಲ್ನಲ್ಲಿ ನಾವಿಟ್ಟಾಗ ನಾವು ಅಷ್ಟೇ ಯಾವ ಕಾಲ ಅಂದರೆ ಆ ಕಾಲಲ್ಲೆಲ್ಲ ರಾಯರ ಮುಂದೆ ಓಡಾಡುವಂತಹದ್ದು. ಈಗ ಯಾರೋ ಎಲ್ಲೋ ಹೊರಗಡೆ ಡ್ಯೂಟಿಗಳಿಗೆ ಹೋಗ್ತಾರೆ ಮನೆ ಗಂಡಸರು, ಒಳಗಡೆ ಬರುವಂತಹದ್ದು, ಅಥವಾ ಸಡನ್ನಾಗಿ ಯಾರೋ ನೆಂಟರು ಬರ್ಬೋದು, ಕಾರ್ಡ್ ಕೊಡ್ಲಿಕ್ಕೆ ಬರಬಹುದು, ಅಥವಾ ಮನೆ ಅಕ್ಕಪಕ್ಕದವ್ರು ಬರಬಹುದು. ನೀವು ನಮ್ಮ ಮನೆಯಲ್ಲಿ ರಾಯರನ್ನ ಪೂಜಿಸಿದೀವಿ ಅಂತ ಹೇಳಿ ಎಲ್ಲರನ್ನೂ ಬಾಗಿಲಿನಲ್ಲೇ ತಡಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಕ್ಕಪಕ್ಕದ ಮಕ್ಕಳು ಬರಬಹುದು. ಸಡನ್ನಾಗಿ ಗೊತ್ತಿಲ್ಲದಲೇ ಯಾರೋ ನಾನ್ ವೆಜ್ ತಿಂದು ನಿಮ್ಮ ಮನೆ ಒಳಗಡೆ ಬಂದುಬಿಡಬಹುದು. ಆ ಸಮಯದಲ್ಲಿ ಯಾರೋ ಬಂದು ಏನೋ ಅಂಟು ಮುಂಟಾದರೆ ಅವರಿಗೆ ದೋಷ ತಟ್ಟುತ್ತೆ ಅನ್ನೋದಕ್ಕಿಂತ ನೀವು ರಾಯರನ್ನು ಇಟ್ಟು ಪೂಜೆ ಹಾಲ್ನಲ್ಲಿ ಮಾಡಿರ್ತೀರ, ನಿಮಗೆ ಅದು ದೋಷ ತಟ್ಟುವಂತಹದ್ದು. ಹೀಗಾಗಿ ಈ ರೀತಿ ಅಂಟು ಮುಂಟುಗಳು ಆಗಬಾರ್ದು. ಯಾಕೆ ಅಂದರೆ ಈ ಆರಾಧನೆಯ 3 ದಿವಸಗಳ ಕಾಲ ಯಾರೆಲ್ಲ ರಾಯರನ್ನು ನಿಮ್ಮ ಮನೆಯಲ್ಲಿ ಆರಾಧಿಸ್ತೀರಾ ಅಂತಹವರ ಮನೆಗಳಲ್ಲಿ ಗುರುರಾಯರ ಸಾನ್ನಿಧ್ಯ ಬಹಳ ಪ್ರಮಾಣದಲ್ಲಿ ಅಂದರೆ ಬಹಳ ಹೆಚ್ಚಿನದಾಗಿ ಅವತ್ತಿನ ದಿವಸ ರಾಯರ ಒಂದು ಉಪಸ್ಥಿತಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದು. ಯಾಕೆ ಅಂತಂದರೆ ಈ ಸಮಯದಲ್ಲಿ ಗುರುರಾಯರು ಕಣ್ಣನ್ನು ತೆರೀತಾರೆ. ಅಂದರೆ ನಿಮಗೆ ಗೊತ್ತಿರಬಹುದು, ರಾಯರು ಬೃಂದಾವನದಲ್ಲಿ ಸದಾ ಕಣ್ಮುಚ್ಚಿ ಹರಿಧ್ಯಾನದಲ್ಲಿ ಇರ್ತಾರಂತೆ. ಈ ಆರಾಧನೆಯ ಸಮಯದಲ್ಲಿ ರಾಯರು ಕಣ್ಣನ್ನು ತೆರೆದು ಯಾರ ಮನೆಯಲ್ಲಿ ರಾಯರನ್ನು ಆರಾಧಿಸ್ತಾರೆ ಅಂತಹವರ ಮನೆಗೆ ಸಾಕ್ಷಾತ್ ಅವರೇ ಬಂದು ಪೂಜೆ ಪುನಸ್ಕಾರವನ್ನು ಸ್ವೀಕಾರ ಮಾಡಿ ಭಕ್ತರ ಕಷ್ಟಗಳನ್ನು ಕಡಿತಾರಂತೆ. ಹೀಗಾಗಿ ರಾಯರು ಬಂದು ನಿಮ್ಮ ಮನೆಯಲ್ಲಿ ಕೂತಿದ್ದಾಗ ನೀವು ಅವರನ್ನು ಒಂದು ಗೌರವಯುತವಾಗಿ ಪೂಜಿಸಿ ಪುನಸ್ಕಾರ ಮಾಡಿ ನೀವು ಅವರಿಂದ ಅನುಗ್ರಹ ಪಡ್ಕೋಬೇಕು. ಹೀಗಾಗಿ ಹಾಲ್ನಲ್ಲೆಲ್ಲ ಇಟ್ಟು ನೀವು ಅದನ್ನು ನಿರ್ವಹಣೆ ಮಾಡ್ದಲೇ ಮಾಡಿದಂತಹ ಪೂಜೆಯ ಪುಣ್ಯವೂ ಸಹ ದೊರಸ್ಕೊಳ್ದಲೇ ನೀವು ಫಜೀತಿಗೆ ಸಿಕ್ಕೊಳ್ಳೋದಕ್ಕಿಂತ ನಿಷ್ಠೆಯಿಂದ, ಮಡಿಯಿಂದ, ಭಕ್ತಿಯಿಂದ ದೇವರ ಮನೆಯಲ್ಲೇ ಪೂಜೆ ಮಾಡಿ ಸಾಕಾಗುತ್ತೆ. ರಾಯರ ಆರಾಧನೆಯ ಸಮಯದಲ್ಲಿ ಎಲ್ಲರೂ ಸಹ ಈ ಆಡಂಬರಕ್ಕೆ ಒತ್ತು ಕೊಡೋದಕ್ಕಿಂತ, ಅಂದರೆ ರಾಯರು ಆಡಂಬರ ಪ್ರಿಯರಲ್ಲ ಅಥವಾ ಅಲಂಕಾರ ಪ್ರಿಯರಲ್ಲ. ರಾಯರು ಯತಿಗಳು, ಸರ್ವಸಂಗ ಪರಿತ್ಯಾಗಿಗಳು. ಎಲ್ಲವೂ ಸಹ ಬೇಡ ಅಂತಂದು ಒಂದು ಖಾವಿ ಬಟ್ಟೆಯಲ್ಲಿ ಕುಳಿತಿರುವಂತಹವರಿಗೆ ನಾವು ಏನೆಲ್ಲ ಅಲಂಕಾರ ಮಾಡಿದ್ರೆ ಅಲಂಕಾರದಿಂದ ಅವರನ್ನು ನಾವು ಖಂಡಿತವಾಗಿ ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪ್ರೀತಿ ಶಕ್ತಿ ಇದ್ದರೆ ಮಾಡಿಕೊಳ್ಳಿ, ಬೇಡ ಅನ್ನಲ್ಲ. ಆದರೂ ಯಾವುದು ಶ್ರೇಷ್ಠ ಅಂತಂದಾಗ ರಾಯರ ಆರಾಧನೆಯ ಸಮಯದಲ್ಲಿ ಒಂದು 10 ಜನ ನಮಗೆ ಶಕ್ತಿ ಇದ್ದರೆ, ನಮ್ಮಲ್ಲಿ ಶಕ್ತಿ ಇದ್ದರೆ ಆ ಆಡಂಬರಕ್ಕೆ ಒತ್ತು ಕೊಡೋದ್ರ ಬದಲು ಒಂದು 10 ಜನಕ್ಕೆ ಆವತ್ತಿನ ದಿವಸ ಒಂದು ಏನಾದರೂ ಮಾಡಿ ಹಂಚುವಂತಹದ್ದು, ಅಂದರೆ ಅನ್ನದಾನ ಮಾಡುವಂತಹದ್ದು. ಅನ್ನದಾನ ಮಾಡೋಷ್ಟು ಶಕ್ತಿ ಇಲ್ಲ ಅಂದರೆ ಪೂರ್ಣವಾಗಿ ಊಟ ಹಾಕಲಿಕ್ಕೆ ಶಕ್ತಿ ಇಲ್ಲ ಅಷ್ಟೊಂದು ಜನಕ್ಕೆ ಅಂದಾಗ ಮನೆಯಲ್ಲಿ ಏನಾದರೂ ಸ್ವಲ್ಪ ಮಾಡಿಕೊಂಡು ಪ್ರಸಾದವನ್ನು ರಾಯರ ಮಠಗಳ ಬಳಿ ಹಂಚುವಂಥದ್ದು. ಅಂದರೆ ಒಳಗಡೆ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಠದ ಹೊರಗಡೆ ಹಂಚುವಂತಹದ್ದು. ಎಲ್ಲಾದರೂ ಈ ನಿರ್ಗತಿಕರು ಕೈಲಾಗದಲೇ ಇರುವಂತಹ ಜನಗಳು ಎಲ್ಲಿರ್ತಾರೆ ಅಲ್ಲಿಗೆ ಪ್ರಸಾದ ಮಾಡ್ಕೊಂಡು ಹೋಗಿ ಹಂಚುವಂತಹದ್ದು. ಇದರಲ್ಲಿ ನಾವು ಸಾರ್ಥಕತೆಯನ್ನು ಕಾಣಬೇಕು. ರಾಯರು ಇದನ್ನು ಮೆಚ್ಚುತ್ತಾರೆ ಹೊರತು ಆಡಂಬರವನ್ನು ರಾಯರು ಮೆಚ್ಚಲ್ಲ. ಈ ಆಡಂಬರದಿಂದ ಯಾವುದೇ ಪ್ರಯೋಜನ ಇಲ್ಲ. ಜೊತೆಯಲ್ಲಿ ನಾನು ರಾಯರ 9 ಮತ್ತು 11 ವಾರಗಳ ಪೂಜೆಯನ್ನು ನಿಮಗೆ ಹೇಳಿಕೊಟ್ಟಿದ್ದೆ. ಅದು ಆಗಸ್ಟ್ 7ನೇ ತಾರೀಕು ಮುಗಿಯುತ್ತೆ. 9ನೇ ತಾರೀಕಿನ 9 ವಾರ ಮಾಡಿದ್ದಿರಬಹುದು ಅಥವಾ 11 ವಾರ ಮಾಡಿದ್ದಿರಬಹುದು. 7ನೇ ತಾರೀಕು ಮುಗಿಯುತ್ತೆ. ನಿಮ್ಮ ಈ ವ್ರತ ಸಮಾಪ್ತಿ ಏನಿದ್ರು ಆರಾಧನೆಯ ಕೊನೆಯ ದಿನ ಮಾಡ್ಕೋಬೇಕಾಗತ್ತೆ. ಇನ್ನು ಇಲ್ಲಿಂದ ನಿರಂತರವಾಗಿ ನೀವು ದಯಮಾಡಿ ಚಾನಲನ್ನು ನೋಡ್ತಾ ಇದ್ದರೆ ರಾಯರ ಆರಾಧನೆಗೆ ಸಂಬಂಧಪಟ್ಟಂತೆ ಇಂಚಿಂಚು ಮಾಹಿತಿಯನ್ನು ನನ್ನ ಚಾನಲ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಮತ್ತು ದಯಮಾಡಿ ನೋಡಿ, ಹೆಣ್ಮಕ್ಳದ್ದು ಮೇಜರ್ ಏನಿರುತ್ತೆ ಒಂದು ತೊಂದರೆ ಅಂತಂದರೆ ಪೀರಿಯಡ್ಸ್ ಪ್ರಾಬ್ಲಮ್ಮು. ಯಾರಿಗಾದರೂ ಆ ದಿನಾಂಕಗಳಲ್ಲಿ ನಮಗೆ ಪೀರಿಯಡ್ಸ್ ಇದೆ ಅನ್ನುವಂತಹವರು ಏನು ಮಾಡಬೇಕು ಅಂತಂದರೆ, ನಿಮ್ಮ ಹೆಣ್ಣು ಮನೆ ದೇವರಿಗೆ 1 ರೂಪಾಯಿ ಹರಕೆ ನಾಣ್ಯವನ್ನು ಎತ್ತಿಡಿ. ಅಂದರೆ ಆ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ 3 ದಿನಗಳ ಕಾಲ ರಾಯರ ಆರಾಧನೆಯನ್ನು ಮನೆಯಲ್ಲಿ ಮಾಡ್ಕೋಬೇಕು. ಹೀಗಾಗಿ ನನ್ನ ಈ ಪೀರಿಯಡ್ಸ್ ಅವತ್ತಿನ ದಿನಗಳ ಕಾಲದಲ್ಲಿ ಆಗದ ಹಾಗೆ ಮುಂದೂಡಿ ಅಂಥೇಳಿ 1 ರೂಪಾಯಿ ಕಾಯಿಯನ್ನು ಆ ದೇವರ ಫೋಟೋ ಎದುರುಗಡೆ ಎತ್ತಿಡಿ. ಖಂಡಿತ ಅದು ಮುಂದೆ ಹೋಗುತ್ತೆ. ಏಕೆಂತಂದರೆ ಆಮೇಲೆ ಕೇಳ್ತೀರಾ, ನನಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇದೆ, ಹೀಗಾಗಿ ಆವತ್ತಿನ ದಿವಸದ ಪೂಜೆಯನ್ನು ಯಾವತ್ತು ಮಾಡ್ಕೋಬೋದು ಆರಾಧನೆಯನ್ನು ಅಂಥೇಳಿ. ಯಾವತ್ತಿನ ದಿವಸದ ಪೂಜೆಯೇ
ಅಂದರೆ ಈ ರೀತಿ ವಿಶೇಷತೆ ಇರುವಂತಹ ದಿನಗಳ ಪೂಜೆ ಅವತ್ತು ಮಾಡಿದಷ್ಟು ಪುಣ್ಯ ಫಲ ಬೇರೆ ಇನ್ಯಾವತ್ತೂ ಮಾಡಿದ್ರೂ ನಮಗೆ ದೊರೆಯೋದಿಲ್ಲ. ಅದರ ಜೊತೆಯಲ್ಲಿ ನಾನು ಹೇಳಿದೆ 12 ವರ್ಷಗಳಿಂದ ಬಾರದಿಲ್ದಂತಹ ಶುಭ ಮುಹೂರ್ತದಲ್ಲಿ ಈ ರಾಯರ ಆರಾಧನೆ ಈ ಬಾರಿ ಬಂದಿರುವಂತಹದ್ದು ಅಂತ ಹೇಳಿ. ಹೀಗಾಗಿ ನಿಮ್ಮ ಪೀರಿಯಡ್ಸನ್ನು ದಯಮಾಡಿ ಮುಂದೂಡಿಕೊಳ್ಳಿಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಆರಾಧನೆಯ ಪೂಜೆಯ ಸಮಯದಲ್ಲಿ ಆದಷ್ಟು ಮನೆಯಲ್ಲಿ ಅಂಟು ಮುಂಟಾಗದಾಗೆ ನೋಡ್ಕೊಳ್ಳಿ. ನೀವು ಎಷ್ಟು ಮಡಿಯಿಂದ ಪೂಜೆಯನ್ನು ಮಾಡ್ತೀರೋ, ಎಷ್ಟು ಮಡಿಯನ್ನು ಪಾಲಿಸ್ತೀರೋ ಮನೆಯಲ್ಲಿ ಅಷ್ಟು ಒಳ್ಳೆಯದು. ಆರಾಧನೆಯ ಪೂಜೆಯ ಬಗ್ಗೆ ತಿಳ್ಕೊಳ್ಳಿ. ಅಂದರೆ ರಾಯರ ಪೂಜೆಗೂ ಬೇರೆ ದೇವರುಗಳ ಪೂಜೆಗೂ ಸ್ವಲ್ಪ ಬಿಡುತ್ತೆ. ಸರಿಯಾದಂತಹ ರೀತಿಯಲ್ಲಿ ರಾಯರ ಆರಾಧನೆಯ ಪೂಜೆ ಹೇಗೆ ಮಾಡುವಂತಹದ್ದು ಅನ್ನುವಂತಹದ್ದನ್ನು ತಿಳ್ಕೊಂಡು ಮನೆಯಲ್ಲಿ ಆ ರೀತಿ ಮಾಡೋದ್ರಿಂದ ರಾಯರ ಅನುಗ್ರಹ ಖಂಡಿತ ನಿಮ್ಮ ಮೇಲೆ ಆಗುವಂತಹದ್ದು. ವಿಡಿಯೋಸನ್ನು ನೋಡ್ತಾ ಇರಿ. ಆರಾಧನೆಯ ಪೂಜೆ ಹೇಗೆ ಮಾಡಬೇಕು, ಏನೆಲ್ಲ ವಿಶೇಷತೆಗಳಿರುತ್ತೆ, ಯಾವ ನೈವೇದ್ಯ ಇಟ್ಟರೆ ಶ್ರೇಷ್ಠ, ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ನೆಕ್ಸ್ಟ್ ಡೇಸಲ್ಲಿ ಬರ್ತಾ ಹೋಗುತ್ತೆ. ಮತ್ತು ಪೀರಿಯಡ್ಸ್ ಬಗ್ಗೆ ಭಾಳ ಕೇಳ್ತೀರಾ, ಎಷ್ಟು ದಿವಸಕ್ಕೆ ಪೂಜೆ ಮಾಡಬೇಕು ಏನು ಅಂತಂದು. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ಸಂಜೆ ಆದರೆ, ದಯಮಾಡಿ ಆ ವಿಡಿಯೋವನ್ನು ಕೂಡ ನೋಡಿ. ರಾಯರೆಲ್ರಿಗೂ ಸಹ ಒಳ್ಳೇದು ಮಾಡಲಿ. ಆರಾಧನೆಗೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ರಿಗೂ.